ಏನೇ ಇವಳೆ ನಂದು ಅಂಗಿ ಜೋಬ್ನಾಗ ರಾತ್ರಿ 20 ರೂಪಾಯಿ ಇಕ್ಕಿ ಹಂಗೆ ಬಿಟ್ಟಿದ್ದೆ. ಬಿಡು, ಎದ್ದಾಗ ಹಂಗೆ ಇಕ್ಕೊಂಡೋಗ್ತೀನಲ್ವೇ, ಅದ್ರಾಗೆ ಇರುತ್ತೆ ಅಂತಾನೆ. ನೀನೇನ ತಕೊಂಡಿದ್ದೆ ತೊತ್ತ ಇಲ್ಲಿ ಯಾತನ ಒಂದು ಟೀ ಏನಾನ ಕುಡಿದ್ರು ಅಲ್ಲಿ ಕೊಡಕ್ಕೆ 5 ರೂಪಾಯಿ ಇಲ್ಲ ನಂತ ಜೋಬ್ನಾಗೆ. ಒಂದು 20 ರೂಪಾಯಿ ಇಕ್ಕೊಂಡಿದ್ರೆ ಅದನ್ನು ಬಿಡಲ್ಲ ಅಂತೀಯಲ್ಲ. ತೊತ್ತ ಇಲ್ಲಿ ನೀ ಸುಮ್ಮನೆ. ನಿನ್ನ 20 ರೂಪಾಯಿ ತಗೊಂಡು ನಾನೇನ್ ಮಾಡೋಣ? ನಾನು ನೋಡ್ಲೇ ಇಲ್ಲಮ್ಮ. ಯಾವ ಅಂಗಿ ಇಕ್ಕೊಂಡಿದ್ದ ಏನ್ ಕತ್ತಿಯೋ? ನಾನ್ಯಾಕೆ ನೋಡಕ್ ಹೋಗೋಣ? 20 ರೂಪಾಯಿನೂ ಇಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ಹೋಗು. ಅಲ್ಲ, ಜಾಬ್ನಾಗೆ ನನ್ನ ನೀನ್ ದುಡ್ಡು ಕಾಣ್ಲಿಲ್ಲ ಅಂತಂದ್ರೆ ನನ್ ಮೇಲೆ ಬಂದ್ಬಿಡು. ನಾನೇ ಈ ಮನೆಗೆ ಇರಾಳು, ಇನ್ಯಾರು ಇಲ್ಲ ಅಮ್ಮಂಗೆ. ಅಲ್ಲ ಏನ್ ನಾಟಕ ಮಾಡ್ತೀ? ನನ್ನ ಜಾಬ್ನಾಗಿರೋ ದುಡ್ಡು ಎಗರಿಸಾಳು ಅಂತಂದ್ರೆ ನಮ್ಮ ಮನೆಗೆ ನೀನೇ ಇರೋದು. ತತ್ತ ಇಲ್ಲಿ ಏನೋ ಒಂದು ಟೀ ಪಾಯಿ ಕುಡಿಯಕ್ಕೆ ಆಗುತ್ತೆ ಜಾಬು ಅಂತಂದ್ಮೇಲೆ ಒಂದು 20 ರೂಪಾಯಿ ದುಡ್ಡು ಇಕ್ಕೊಂಡಿರ್ಬೇಕು ಅಂತೇಳಿ ನಾನು ಇಕ್ಕೊಂಡಿದ್ರೆ ನೀನು ಅದನ್ನು ಬಿಡಲ್ವಲ್ಲ. ನೀನಂತ ಅಂತ ಹೆಂಗ್ಸಮ್ಮ ನೀನಂತನು. ತತ್ತ ಇಲ್ಲಿ ಯಾತಕ್ಕೆ ತಾಂಡಿದ್ದೆ 20 ರೂಪಾಯಿನ? ಈ ಅಪ್ಪ ಯಾವ್ದಲ್ಲ, ನಾನು ತಾಂಡಿಲ್ಲ ಅಂತ ಹೇಳ್ತಾ ಇದೀನಿ, ತಿರ್ಗಾ ತೊತ್ತ ಇಲ್ಲಿ ಅಂತಂತೆ. ತಾಂಡಿಲ್ಲದ ಎಲ್ಲ ಸಿತ್ತನ್ಕೊಡ ನಾನು. ನಾನೇನೆ ಆ ವಯಸ್ಕೊಂಬರಕ್ಕೆ ದುಡ್ಡು ಇರಲಿಲ್ಲ, ಎದ್ದಾಗ ಸಾಲ ಹೇಳಿ ವಯಸ್ಕೊಂಬಂದಿದ್ದೀನಿ ಅಗ್ಗಂಗಮ್ಮಂತಾಗಿ. ಅವಳಂಗೇನೆ ಸಾಲ ಆದ್ರೆ ಒಯ್ಯಲ್ಲ, ಇವತ್ತೊಂದು ದಿವಸ ಒಯ್ತೀನಿ, ನಾಳೆ ದುಡ್ಡು ಕೊಟ್ರೇನೆ ಒಯ್ಯೋದು ಅಂತ ಅಂದ್ಲ ಅವಳು. ಕೊಡ್ತೀನಿ ಕೊಡಮ್ಮ ಅಂತ ಹೇಳಿ ವಯಸ್ಕೊಂಬಂದಿದ್ದೀನಿ. ನಾನು 20 ರೂಪಾಯಿ ತಾಂತೀನಂತೆ, ನೀನು 20 ರೂಪಾಯಿನೂ ನೋಡ್ಲಿಲ್ಲ, 20 ಪೈಸೆನೂ ನೋಡ್ಲಿಲ್ಲ, ಸುಮ್ಮನೆ ಹೋಗು. ಎಲ್ಲೂ ದಿಸ್ಕೊಂಬಂದು ಏನ್ ಕಚ್ಚಿ ಇಲ್ಲಿ ಬಂದು ನಾನು ಕೇಳ್ತಾ ಇದೆಯಲ್ಲ. ಅಲ್ಲ ಏನ್ ನಾಟಕ ಮಾಡ್ತೀಯ? ನನ್ನ ಜಾಬ್ನಾಗ ದುಡ್ಡು ಎಗರಿಸಾಳು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ತತ್ತ ಸುಮ್ಮನೆ ನೀನು ಇಲ್ಲದ ನಾಟಕ ಮಾಡಬೇಡ. ನಂತ 1 ರೂಪಾಯಿನೂ ದುಡ್ಡಿಲ್ಲ ಜೋಬ್ನಾಗೆ. ಗಂಡ್ಸಾದನು ಒಂದು 10 ರೂಪಾಯಿ 20 ರೂಪಾಯಿನ ಜೋಬ್ನಾಗೆ ದುಡ್ಡು ಇಕ್ಕೊಂಡಿರ್ಬೇಕು. ತತ್ತ ಇಲ್ಲಿ ನೀನು ನಾನು ಜಲ್ದಿ ಹೋಗ್ಬೇಕು, ಟೈಮ್ ಆಗುತ್ತಲ್ಲಿ. ನಾನಾಕ್ ನಾಟಕ ಮಾಡೋಣ? ನೀನ್ ನಾಟಕ ಮಾಡ್ತಿರ್ಬೋದೇನೋ. ದುಡ್ಡಿತ್ತು ಅಂತ ಹೇಳಿ ದುಡ್ಡು ಇಲ್ದಿದ್ರು ನಂತಾಗೆ ಇಸ್ಕೊಂಡು ಹೋಗಕ್ಕೆ ನಾಟಕ ಮಾಡ್ತಾ ಇದೆಯಾ ಅನ್ಸುತ್ತೆ. ಸುಮ್ಮನೆ ಹೋಗಕ್ ಕಲ್ತ. ನಂತಾಗೆ 1 ರೂಪಾಯಿನೂ ದುಡ್ಡಿಲ್ಲ, ನೀನ್ ಎಷ್ಟೇ ಕೇಳಿರೋ ಅಷ್ಟೇನೆ. ನಾನೇ ಹೇಳ್ತಾ ಇದೀನಿ, ಅಲ್ಲ ಸಾಲ ವಹಿಸ್ಕೊಂಬಂದಿನಿ ಅಂತಾನ ತಿರ್ಗಾ 20 ರೂಪಾಯಿ ಕೊಡು ಅಂತ ಕೇಳದ್ ನೋಡು. ನಂತಾಗ 1 ರೂಪಾಯಿನೂ ಇಲ್ಲ, ಸುಮ್ಮನೆ ಹೋಗಕ್ ಕಲ್ತ. ಕೂಲಿ ಹೋಗು, ಇವತ್ತು ಕೂಲಿ ಹೋದ್ರೆ ಕೊಡ್ತಾರೆ 500 ರೂಪಾಯಿನ. 500 ರೂಪಾಯಿದಾಗೆ 300 ರೂಪಾಯಿ ನನಗೆ ತಂದ್ಕೊಡು, 200 ರೂಪಾಯಿ ನಿನ್ ಖರ್ಚಿಗೆ ಇಕ್ಕೆಮೆಂತೆ ಹೋಗು. ಇವಾಗ 10 ರೂಪಾಯಿನೂ ಇಲ್ಲ, 20 ರೂಪಾಯಿನೂ ಇಲ್ಲ, ಸುಮ್ಮನೆ ಹೋಗಕ್ ಕಲ್ತ. ಅದೇ ನೋಡಿ ನೀನು ಸುಮ್ಮನೆ ಕೊಡಕ್ ಕಲ್ಕ 20 ರೂಪಾಯಿನ. ಕೂಲಿ ಹೋಗೋದು ನನಗೆ ಚೆನ್ನಾಗಿ ಗೊತ್ತೈತೆ, ನೀನೇನು ಕೂಲಿ ಹೋಗು ಅಂತ ಹೇಳ್ಬೇಡ. ಇವಾಗ ತೊತ್ತ ಈಗ ನನ್ನ ಜೋಬ್ನಾಗೆ 1 ರೂಪಾಯಿನೂ ಇಲ್ಲ. ಹೆಂಗೋ 20 ರೂಪಾಯಿ ಆದರೂ ಐತಲ್ಲ, ಇಕ್ಕೊಂಡಿರಾನ ಜೋಬ್ ಅಂದಮೇಲೆ ಇರಲಿ ಒಂದು 10 ರೂಪಾಯಿ 20 ರೂಪಾಯಿ. ಯಾಕನ ಟೀ ಕೊಡ್ಸಿರೋ ಇಲ್ಲಾಂದ್ರೆ ಯಾರನ್ನ ಸಿಗರೇಟ್ ಕೇಳ್ತಾರೆ ಬಂದು. ಅವಾಗ ಮರ್ಯಾದಿಲ್ದಂಗೆ ಆಗುತ್ತೆ. 1 ರೂಪಾಯಿ ಜೋಬ್ನಾಗ ದುಡ್ಡು ಇಕ್ಕೊಂಡಿಲ್ಲ ಅಂತಂದ್ರೆ ನೀನೆಂತ ಗಂಡ್ಸ್ ಮಾರಯ್ಯ? ಜೋಬ್ ಅಂದಮೇಲೆ 10 ರೂಪಾಯಿ ದುಡ್ಡು ಇಕ್ಕೊಂಡಿಲ್ಲ ಅಂತೀಯ ಅಂತನ ಆಡ್ಕೊಂತಾರೆ ಅಂತ ನಾನು 20 ರೂಪಾಯಿ ಇಕ್ಕೊಂಡಿದ್ರೆ ನೀನು ಅದನ್ನೂ ಬೇಡವಲ್ವಲ್ಲ. ತತ್ತ ಜಲ್ದು ನಾನು ಹೋಗ್ಬೇಕು. ಈಗ ನಾನು ಬಟ್ಟೆ ನನ್ನ ಕೈಯಿನಿ, ಹೋಗಿ ಬಟ್ಟೆ ಒಗಿಬೇಕು. ಸುಮ್ಮನೆ ನಾನು ಕೂಟೆ ಜಗಳ ಮಾಡ್ಕೊಂಡು ನಿಂತ್ಕೋಬೇಡ. ನಾನು ನೋಡಿಲ್ಲ ಅಂತ ಹೇಳ್ತಾ ಇದೀನಿ, ತಿರ್ಗಾ ನನ್ನೇ ಕೇಳ್ತಿಲ್ಲ ಕೊಡು ಅಂತಾನ. ತಾಂಡಿಲ್ದೇ ಇರೋಳು ನಾನೆಲ್ಲಿಂದ ತಂದ್ಕೊಡೋಣ? ಕೂಲಿ ಹೋಗ್ತೀಯಲ್ಲ, ದುಡ್ಡ ಎಲ್ಲ ನನ್ನ ಕೈ ತಂದ್ಕೊಡು, ನಿನಗೆ ಬೇಕಾದಾಗ ಕೊಡ್ತೀನಿ 10 ರೂಪಾಯಿ 20 ರೂಪಾಯಿ. ಸುಮ್ಮನೆ ಹೋಗು, ನಾನು ಬಟ್ಟೆ ಒಗ್ಯಕ್ಕೆ ಹೋಗ್ಬೇಕು. ಯಾಕ್ರೆ ಅಮ್ಮಯ್ಯ, ಯಾಕಲ್ಲ ಪಾಪ ಹಂಗ್ ಗುದ್ದಾಡ್ತೀರ ಇಬ್ರು ಗಂಡ ಹೆಂಡ್ತೀನಿ? ಏನಾತಲ್ಲ ಅಷ್ಟು ದೂರ ಕೇಳಿಸುತ್ತಲ್ಲ ನೀವು ಗುದ್ದಾಡೋದು, ಏನಾದ್ರು? ಅಲ್ಲ ನೋಡ್ ಸಣ್ಣಜ್ಜಿ, ಆ ಅಪ್ಪೇನೋ ರಾತ್ರಿ ಅಂಗಿ ಜೋಬ್ನಕ್ಕೆ 20 ರೂಪಾಯಿ ಇಕ್ಕೊಂಡಿತ್ತಂತೆ, ಇವಾಗ ಕಾಣ್ತಿಲ್ವಂತ 20 ರೂಪಾಯಿ. ಅದಕ್ಕೆ ನೀನ್ ತಕೊಂಡಿದ್ಯಾ 20 ರೂಪಾಯಿನ ಕೊಡು ಅಂತ ಹೇಳಿ ನನ್ನ ಮೇಲೆ ಜೋರ್ ಮಾಡ್ತೈತೆ ಅಯ್ಯಪ್ಪ. ನಾನು ತಾಂಡಿಲ್ಲ ಅಂತ ಹೇಳಿದ್ರು ನೀನೇ ತಾಮದು, ಇನ್ಯಾರು ತಾಂಡಿಲ್ಲ ತೊತ್ತ ಅಂತ ಹೇಳಿ ನನ್ನ ಜೋರ್ ಮಾಡ್ಕೊಂಡು ನಿಂತೈತಿ. ಅಜ್ಜಿ, ನನ್ನ ಅಂಗಿ ಜೋಬ್ನಾಗೆ ದುಡ್ಡ ಎಗರಿಸಾಳು ಅಂತಂದ್ರೆ ಇವಳೇನೆ, ಇನ್ಯಾರು ತಾಮಲ್ಲ. ನಾನಿವಾಗ ಅಂಗಡಿ ತಕ ಹೋಗಿದ್ದೆ ಅಡ್ಕೆಲೆ ತರೋಣ ಅಂತ ಹೇಳಿ, ನಿಮ್ಮ ಹುಡುಗ ಮಂಜ 20 ರೂಪಾಯಿ ಹಿಡ್ಕೊಂಡು ನಿಂತಿದ್ನಮ್ಮ. ಯಾಕೆ ತಾಮಕ್ ಬಂದಿದ್ಯಲ್ಲ ಅಂತಂದೆ, ಕುರ್ಕುರೆ ತಾಂಬೇಕು ಅಂತ ಹೇಳ್ತಿದ್ನಮ್ಮ. ಓ ಹಂಗಾದ್ರೆ ಕತ್ರಿ ಕೆಲಸ ಅವಂದೇನೆ. ನೋಡ್ದ ಅವ್ರಪ್ಪನ ಜೋಬ್ನಾಗೆ 20 ರೂಪಾಯಿ ಎಗರಿಸ್ಕೊಂಡು ತಕೊಂಡು ಹೋಗಿ ಅಂಗಡಿಗೆ ಯಾತ ತಿಂದೇವನಿ. ಇಲ್ಲಿ ನೋಡಿದ್ರೆ ಈ ಅಪ್ಪ ನೀನೇ ತಾಂಡಿರೋದು ಅಂತ ಹೇಳಿ ನನ್ ಕೂಡ ಜಗಳ ಮಾಡ್ತೈತಿ. ಓ ಹಂಗಾರೆ ಅವ್ರ ಅಪ್ಪನ ಜೋಬ್ನಾಗ ತಕೊಂಡು ಹೋಗಿದ್ನೇ ದುಡ್ಡ. ನಾನೆಲ್ಲನು ಯಾರನ್ನ ಬಂದಿದ್ರೇನೋ ಅವ್ರ ಅತ್ತೆನೋ ಮಾಮನ ಕೊಟ್ಟಿರ್ಬೇಕೇನೋ, ಅದಕ್ಕೆ ತಿಂತಾ ಇದ್ದೇನೆ ಅಂತ ನಾನ್ ತಿಳ್ಕೊಂಡೆ. ನೋಡ್ದೇನಪ್ಪ, ನಿನ್ ಜೋಬ್ನಾಗ ಇದ್ದಿದ್ದ ದುಡ್ಡ ಎಗರಿಸ್ಕೊಂಡು ಹೋಗಿರೋದು ನಿನ್ನ ಮಗ ರಾಜ. ನೀನು ನನ್ನ ಮೇಲೆ ಜೋರ್ ಮಾಡ್ತಾ ಇದೆಯಲ್ಲ. ಅವ್ನು ತಾಂಡೋಗ್ಯಾನೆ ಅಂತ ನನಗೇನು ಗೊತ್ತಿತ್ತು? ಅದಕ್ಕೆ ನೀನು ಕೇಳಿದ್ದು. ನೀನೇ ತಾನೇ ತಾಮದ ಅವಾಗವಾಗ ನನ್ನ ಜೋಬ್ನಾಗ ಇದ್ದಿದ್ದು ಚಿಲ್ಲರೆ ಪಲ್ರೆ ಎಲ್ಲ ಹುಡ್ಕಾಡ್ಕೊಂಡು, ಅದಕ್ಕೆ ನೀನು ಕೇಳಿದ್ದು ಅಷ್ಟೇನೆ. ಬಿಡು. ಅದಕ್ಕೆ ಮತ್ತೆ ಹೇಳೋದು, ಮಾತಾಡ್ಬೇಕಾರೆ ಹಿಂದು ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕು ಅಂತಾನ. ಬರ್ಲಿ ಇರು ಅವನು ಸರಿಯಾಗಿ ಏರಿಕ್ತೀನಿ ನೋಡು. ದುಡ್ಡ ಕತ್ಕೊಂಡು ಹೋಗಿ ನಮ್ಮಿಬ್ಬರಿಗೂ ಜಗಳ ತಂದಿಕ್ಕಲ್ಲ ಅವನು. ಬರ್ಲಿ ಇರು, ಮಾಡ್ತೀನಿ ಅವನಿಗೆ, ಕಳ್ಳನ ಮಗನಿಗೆ. ರಕ್ಕಮ್ಮ ರಕ್ಕಮ್ಮ ಕುಡಿ ಯಕ್ಕ ಸಕ್ಕ ಯಕ್ಕ ಸಕ್ಕ ಯಕ್ಕ ಸಕ್ಕ ಟೆನ್ ಟೆನ್ ಟೆಡಿಡಿನ್ ಟೆನ್ 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 ಟೆಡಿಡಿನ್ ಟೆನ್ ಟೆನ್. ಓಹೋ ನೋಡು, ದುಡ್ಡು ತಕೊಂಡೋಗಿ ತಿಂದು ಬಂದು ಹಾಡು ಹೇಳ್ಕೊಂಡು ಕುಣ್ಕೊಂಡು ಬರ್ತಾ ಇದ್ದಾನೆ. ಬಾರ ಇಲ್ಲಿ, ಬಾ ಇಲ್ಲಿ. ಓಹೋ ಯಕ್ಕ ಸಕ್ಕ ಚೆನ್ನಾಗಿ ತಿಂದು ಬಂದೇನಪ್ಪ. ಅಂಗಡಿ ತಿಂಡಿನ ದುಡ್ಡು ಕದ್ಕೊಂಡು ಹೋಗಿತ್ತಿ ಅಂಗಡಿ ತಿಂಡಿ ತಿಂದಿರೋದು ಅಲ್ದೆ ನೋಡೋದು ನೋಡು ಮಳ್ಳು ನಂಗೆ ಏನು ಗೊತ್ತೇ ಇಲ್ವೇನೋ ಅಮ್ಮಂಗೆ. ಹೇಯ್
ನಿಮ್ಮ ಅಪ್ಪನ ಜೋಬ್ನಾಗ ಇದ್ದಿದ್ದ 20 ರೂಪಾಯಿನ ನೀನೇ ಅಲ್ವೇನೋ ಎಗರಿಸ್ಕೊಂಡು ತಗೊಂಡೋಗಿರೋದು ಹಾ ನಿಜ ಹೇಳು. 20 ರೂಪಾಯಿ? ಯಾವ 20 ರೂಪಾಯಿ? ಎಲ್ಲಿ ಕಿತ್ತು ಅಪ್ಪಯ್ಯ? ನನಗೇನು ಗೊತ್ತಿಲ್ಲ ಕಣಮ್ಮ, ನಾನೇ ತಗೊಂಡೋಗೋಣ. ಏಯ್ ಕಳ್ತನ ಮಾಡಿರೋದು ಅಲ್ದೇನೆ ಸುಳ್ಳು ಬೇರೆ ಹೇಳ್ತೀಯ? ಸುಳ್ಳ ಕೋಲ್ ತಕೊಂಡು 4 ಬಿಗಿತೀನಿ ನೋಡು. ದುಡ್ಡು ಕದಿಯತ್ ಕಲ್ತಿದ್ದೀನೋ ಆಲೇನೆ ಈ ವಯಸ್ಸಿಗೆನೆ? ಯಪ್ಪ ಯಪ್ಪ ಬಿಡಪ್ಪ, ಕಿವಿ ಯಾಕೆ ಹೇಳ್ತೀಯ? ನಾನ್ ತಗೊಂಡೋಗಿಲ್ಲ ಗಣಪ, ನಿನ್ಗೆ ಯಾರು ಹೇಳಿರು ನಾನ್ ತಗೊಂಡೋಗಿದ್ದೀನಿ ಅಂತಾನ? ಆಗಳ ಏಯ್ ಅಂಗಡಿ ತಾಗೆ ಯಾತ ತಾಂತಿದ್ದಂತೆ ಆ ರಂಗಜ್ನ ಅಂಗಡಿ ತಾಗೆ 20 ರೂಪಾಯಿ ಇಟ್ಕೊಂಡಿದ್ದಂತೆ ಕೈಯಾಗೆ ಸುಳ್ಳು ಹೇಳ್ತೀಯ? ಇಲ್ಲ ಕಣಪ್ಪ, ನಾನ್ ತಾಂಡಿಲ್ಲ. ನಿನ್ಗೆ ಯಾರು ಹೇಳಿರು ನಾನ್ ತಾಂಡಿದೀನಿ ಅಂತ? ನಾನ್ ತಾಂಡಿಲ್ಲ, ನನಗೆ ಗೊತ್ತೇ ಇಲ್ಲ. ನೀನ್ ಹಂಗೆ ದುಡ್ಡು ಐತೆ ಅಂತಾನು ನಾನ್ ನೋಡಿಲ್ಲ. ಎಷ್ಟು ಸುಳ್ಳು ಬೊಗ್ಳುತ್ತ ನೋಡ್ದ ಇವನು? ಏಯ್ ಅಲ್ಲಿ ರಂಗಜ್ನ ಅಂಗಡಿ ತಾಗೆ ಯಾತ ತಾಂತಿದ್ದಂತಲ್ಲ, ದುಡ್ಡು ಇಟ್ಕೊಂಡಿದ್ದಂತೆ 20 ರೂಪಾಯಿ ಕೈಯಾಗೆ. ಈ ಸಣ್ಣ ಅಜ್ಜಿ ಬಂದು ಹೇಳ್ತು, ನಿಮ್ ಹುಡುಗ 20 ರೂಪಾಯಿ ಇಟ್ಕೊಂಡಿದ್ದ ಅಲ್ಲ ಅಂಗಡಿ ತಾಗೆ ಯಾತ ತಾಂತಿದ್ದ ಅಂತಾನೆ. ಓ ಈ ಕಾಗೆ ಮುತ್ತಿದ ಇದೆಲ್ಲ ಕಿತಾಪತಿ. ನಾನ್ ದುಡ್ಡು ಇಟ್ಕೊಂಡಿದ್ದ, ಈ ಅಜ್ಜಿ ಎಲ್ಲಿ ನೋಡ್ತೋ ಏನೋ ಬಂದು ಇಲ್ಲಿ ಹೇಳಿರೋದು ನೋಡು. ನಾನು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೆ. ಈ ಅಜ್ಜಿ ಬಂದು ಇಲ್ಲಿ ನಮ್ಮ ಅಪ್ಪ ಇಂಟು ಅಮ್ಮ ತಗೊಂಡು ಪಿಟ್ಟಿಂಗ್ ಇತ್ತೈತಿ. ಸಣ್ಣಜಯ್ ನಾನೆಲ್ಲಿ ದುಡ್ಡು ಇಟ್ಕೊಂಡಿದ್ದೆ? ನಾನ್ ದುಡ್ಡು ಇಟ್ಕೊಂಡಿಲ್ಲ, ಏನೂ ಇಲ್ಲ. ಸುಮ್ನೆ ಅಲ್ಲಿ ಅಂಗಡಿ ತಾಗೆ ಗ್ರೀಟಿಂಗ್ಸ್ ಬಂದಿದ್ವಲ್ಲ ಹೊಸ ಹೊಸ್ತವು ನೋಡ್ತಾ ನಿಂತಿದ್ದೆ ಅಷ್ಟೇನೆ. ನಿನ್ ಕಣ್ಣು ಮೊಬ್ಬಾಗ್ಯವೆ ಅನ್ಸುತ್ತೆ, ಕನ್ನಡಕ ಹಾಕ್ಯ ಮೊದ್ಲು. ಸುಮ್ನೆ ಸುಳ್ ಬಂದು ಇಲ್ಲಿ ಹಿಂಗೆಲ್ಲ ಹೇಳಕ್ ಹೋಗ್ಬೇಡ ನೀನು. ನೀನ್ ಹೇಳೋದೇ ನಿಜ ಅನ್ಕೊಂತಾರ ನೋಡು ನಮ್ಮ ಅಪ್ಪನೂ ನಮ್ಮ ಅಮ್ಮನೂ. ನೋಡ್ದೇನಪ್ಪ ನಿನ್ ಮಗ ಹೆಂಗೈದಾನೆ? ನನಗೆ ಕೊಂಡ್ ಕಾಣಲ್ಲ ಅಂತ ನಾ ಹೇಳ್ತಾನೆ. ನಾನು ಗನವಾಗೂ ನೋಡಿದೀನಿ, ನನಗೂ ಚೆನ್ನಾಗಿ ಕೊಂಡ್ ಕಾಣಿಸ್ತವೆ ಕಣ. ನೀನೇ ಇಟ್ಕೊಂಡು ನಿಂತಿದ್ದೆ, ಯಾತ ಕೇಳ್ತಿದ್ದೆ ಅವ ಅಜ್ಜನ ರಂಗಜ್ಜನ ಕುರ್ಕುರೆ ಕೊಡು ಅಂತಾನ. ನೋಡಿ ಇವಾಗ ಹೆಂಗ್ ಸುಳ್ಳು ಹೇಳ್ತಾನೆ ಇವನು, ಭಾರಿ ಐದಾನಪ್ಪ ಇವನು. ನಾನು ಯಾಕೆ ಕೇಳ್ತಿಲ್ಲ, ಸುಮ್ಮನೆ ನಿಂತಿದ್ದೆ. ನಿನಗೆ ಕಣ್ಣು ಕಾಣಲ್ಲ, ಕಿವೇನು ಕೇಳಿಸಲ್ಲ. ಸುಮ್ಮನೆ ಫಸ್ಟ್ ಹೋಗಿ ಆಸ್ಪತ್ರೆಗೆ ಕಣ್ಣು ಕಿವೇನು ಟೆಸ್ಟ್ ಮಾಡಿಸ್ಕೆ ಹೋಗಿ. ನೋಡ್ದ ಇವನ್ನ ಆ ಅಜ್ಜಿ ಮೇಲೆ ಜೋರ್ ಮಾಡದ ಬಂದಿಲ್ಲಿ ಹೇಳಿರಕ್ಕೆ. ಇವಾಗ ಅದೆಲ್ಲ ಬೇಡ, ನಡಿ ರಂಗಜ್ನ ಅಂಗಡಿ ತಕ್ಕೇನೆ ಹೋಗಿ ಕೇಳೋಣ 20 ರೂಪಾಯಿ ತಂದಿದ್ನ ಇಲ್ವಾ ಅಂತೇಳಿ ಆ ಅಜ್ಜನ್ ಕೇಳಿದ್ರೆ ಗೊತ್ತಾಗುತ್ತೆ ಅವಾಗ. ಯಾಕೋ ಇವಾಗ ಸುಮ್ಮನಾಗ್ಬಿಟ್ಟೆ? ಮಾತಾಡೋ. ಜೋರ್ ಮಾಡ್ತಿದ್ದೆ ಅಜ್ಜಿನ, ಕಣ್ ಕಾಣಿಸಲ್ಲ ಕಿವೆ ಕೇಳಿಸಲ್ಲ ಅಂತ ಹೇಳಿ. ಈಗ ಮಾತಾಡೋ. ನೋಡು ಅಂಗಡಿ ತಕ್ಕ ಹೋಗಿ ಕೇಳೋಣ ಅಂತ ಅಂದಿದ್ಕೆ ಏನು ಉಸಿರೇ ಮಾಡ್ತಿಲ್ಲ. ಈ ಇದ್ರಾಗೆ ಗೊತ್ತಾಗ್ತೈತಿ ಇವನೇ ಕತ್ಕೊಂಡು ಹೋಗಿರೋದು ದುಡ್ಡ ಅಂತಾನ. ವಜಿರಿ ಸರಿಯಾಗ ಅವನ್ನ. ಇನ್ನೊಂದ್ ದಿವಸ ದುಡ್ಡು ಮುಟ್ಟಬಾರ್ದು ಎಲ್ಲಾನ ಇಕ್ಕಿದ್ರು. ನಾನು ಯಾವ್ದಾನ ಬೆಲ್ಲ ಡಬ್ದಾಕೋ ಇಲ್ಲ ಸಾಸಿವೆ ಡಬ್ದಾಕೋ ಇಕ್ತಿದ್ನಲ್ಲ 5 ರೂಪಾಯಿ ಚಿಲ್ರೆಗಳ್ನ, ಕಾಣಿಸ್ತಾನೆ ಇರ್ಲಿಲ್ಲ. ಹಂಗಾದ್ರೆ ಅದನ್ನು ಇವನೇ ಅನ್ಸುತ್ತೆ ಎಗರಿಸ್ತಿದ್ದಾನ. ನಾನು ಏನಾಯ್ತು ಅಂತ ಯೋಚನೆ ಮಾಡ್ತಿದ್ದೆ. ಏನೋ ನಾನು ಎಲ್ಲೋ ಕೊತ್ತಂಬರಿ ಸೊಪ್ಪು ಯಾತ ತಾಮಕ್ಕೆ ಕೊಟ್ಟಿರ್ಬೇಕೇನೋ ಅಂತ ಹೇಳಿ ಸುಮ್ಮನಾಗ್ತಿದ್ದೆ. ಈಗ ಗೊತ್ತಾಗ್ತೈತಿ ದುಡ್ಡು ಏನಾಗ್ತಿತ್ತು ಅಂತಾನ. ಕಾಮ್ತಿ ಏನೋ ಇನ್ನೊಂದ್ಸಲ ದುಡ್ಡ ಕಳ್ತನ ಮಾಡದ್ ಕಲ್ತಿದ್ಯಾ ಅಲ್ಲೇನೆ ಮನೆಯಾಗೇನೆ? ಯಪ್ಪ ತಾಮಲ ಬಿಡಪ್ಪ, ಇನ್ನೊಂದ್ಸಲ ತಾಮಲ ಒದಿಬೇಡ ಬಿಡಪ್ಪ. ಯಮ್ಮ ಒದಿಬೇಡ ಅಂತ ಹೇಳಮ್ಮ, ತಾಮಲ ಇನ್ನೊಂದ್ಸಲ. ಇವಾಗಿನ ನಾನ್ ತಗೊಂಡೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದೆ. ಈಗ ನೋಡು 2 ಬಿಟ್ಟಿದ್ಕೆ ತಕಮಲ್ಲ ಅಂತಾನ ಹೆಂಗ್ ಕಿಸಿತಾ ಇದ್ದಾನೆ. ಇನ್ನ ಒಂದ್ 4 ಬಿಡು, ಇನ್ನೊಂದು ದುಡ್ಡು ಮುಟ್ಟಬಾರ್ದು. ಕಣ್ಣಿಗೆ ಕಂಡ್ರೂ ತಂದು ಕೊಡ್ಬೇಕು ನಮ್ ಕೈಗೆ. ಅದ್ರಾಗೆ ಸುಳ್ಳು ಬೇರೆ ಹೇಳತ್ ಕಲ್ತೇವನಿ. ಹೋಗ್ಲಿ ಬಿಡಪ್ಪ, ಏನ್ ಮಾಡಕ್ಕಾಗುತ್ತೆ ಸಣ್ಣ ಹುಡುಗರು. ಯಾತನ ಅಂಗಡಿ ತಿಂಬಕ್ಕಾಗುತ್ತೆ ಅಂತ ಹೇಳಿ ತಗೊಂಡೋಗ್ಯವನೇ ಬಿಡು. ಸಣ್ಣ ಹುಡುಗ ಗೊತ್ತಾಗಲ್ಲ ತಗೊಂಡೋಗೈತಿ, ಅದಕ್ಕೆ ಯಾಕೆ ನೀನ್ ಹಂಗೆ ಓದಿತೀಯ? ತೆಗಿ ತೆಗಿ ಬಿಡು. ಅವನೇ ದೊಡ್ಡನಲ್ಲ ಇವನಲ್ಲ, ಗೊತ್ತಾಗಲ್ಲ ಅದಕ್ಕೆ ತಗೊಂಡೋಗ್ಯಾನೆ ಬಿಡು. ಹೋಗ್ಲಿ ಇನ್ನೊಂದ್ಸಲ ತಾಮಲ್ಲ ಹುಡುಗ. ಬಾರೋ ಪಾಪ ಬಾರೋ ಬಾ. ಅಪ್ಪನ ಜೋಬ್ನಾಗೇನೆ ದುಡ್ಡು ಕದೀತಿಯಲ್ಲ, ಗೊತ್ತಾಗಲ್ವೇ ದುಡ್ಡು ಕದಿಬಾರ್ದು ಅಂತಾನ. ಇನ್ನೊಂದ್ಸಲ ಏನಾನ ದುಡ್ಡು ಕದ್ದಿರೋದ್ ಗೊತ್ತಾಗ್ಬೇಕಲ್ಲ, ಮನೆ ಬಿಟ್ಟು ಓಡಿಸ್ತೀನಿ. ಕದ್ಯಲ್ಲ ಕಣಪ್ಪ ಇನ್ನೊಂದ್ಸಲನ. ಅಲ್ಲಿ ಟ್ಯಾಂಕಿಂತಾಗೆ ಬಟ್ಟೆ ಹಾಕಿದ್ದೆ, ಬಟ್ಟೆ ಒಗಿಬೇಕು. ಹೋಗಿ ನೀರ್ ಹಿಡಿಯಾಗ ಹೋಗಿ. ಇವನ್ಗೆ ಯಾತನು ಬದುಕು ಕೇಳಲ್ವಲ್ಲ, ಅದಕ್ಕೇನೆ ಇಂಥ ಕೆಲಸ ಕಲ್ತೇವನಿ. ಹೋಗ ನೀರ್ ಹಿಡಿದಿಕ್ಕೋಗ, ಬಂದು ಬಟ್ಟೆ ಒಗಿಬೇಕು ನಾನು. ಹೋಗ್ಲಿ ಬಿಡಮ್ಮಯ್ಯ, ಯಾಕಂಗ್ರೆ ಎತ್ತೀಯ? ನಿಮ್ ಮಗನೇ ತಾನೇ ತಗೊಂಡೋಗಿರೋದು, ಏನೋ ಆಸೆ ತಗೊಂಡೋಗೈತಿ. ಎಲ್ಲ ಹುಡುಗರು ತಿಂತಾರಲ್ಲ ಅದಕ್ಕೇನೆ ಇವನು ತಗೊಂಡೋಗಿ ಅವ್ನು ಹೇಳ್ದಂಗೆ ಹೋಗ್ಲಿ ಬಿಡು. ದೊಡ್ಡನಾದ್ಮೇಲೆ ಕಲಿತಾನ ಬುದ್ಧಿನ. ಅಲ್ಲ ಓದು ಹೋಗ್ಲಿ ಹೇಳು, ಅವ್ನು ತಾಂಡಿರೋದು. ಆದ್ರೆ ಈ ಅಪ್ಪ ನನ್ನ ಮೇಲೆ ಜಗಳಕ್ಕೆ ಬಂದಿತ್ತಲ್ಲ, ನೀನೇ ತಾಂಡಿರೋ ದುಡ್ಡು ಕೊಡು ಅಂತಾನ. ಈ ಅಪ್ಪಗೆ ಏನ್ ಹೇಳ್ಬೇಕು? ಹೋಗ್ಲಿ ಬಿಡೆ, ನಾನೇನೋ ಗೊತ್ತಿಲ್ಲ ಕೇಳ್ದೆ, ಇವನ್ ತಾಂಡೇನೆ ಎಂಬುದು ನನಗೇನು ಗೊತ್ತಿತ್ತು, ಅದಕ್ಕೆ ಕೇಳ್ದೆ ಬಿಡು. ನೀನ್ ಯಾಕೆ ಹಂಗಾಡ್ತೀಯ? ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹುಡುಗ ದುಡ್ಡು ಕದ್ಬಿಟ್ಟು ನನಗೂ ಅವ್ರ ಅಪ್ಪಗೂ ಜಗಳ ತಂದಿತ್ತ. ಸರಿ, ನೀವು ಹಿಂಗೆ ಸಣ್ಣ ಹುಡುಗರಿದ್ದಾಗ ದುಡ್ಡು ಕದ್ದು ಸಿಗಾಕೊಂಡಿದ್ರ, ನಿಮ್ಮ ಅಪ್ಪನೂ ಅಮ್ಮನೂ ನಿಮ್ಮನ್ನ ಹಿಂಗೆ ಒಯ್ದಿದ್ರ,
ಹಂಗಿದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.